ಸರ್. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ತುಂಬ ವಿಶೇಷವಾದ ತೋಟದಲ್ಲಿದ್ದೀವಿ. ತೋಟದಲ್ಲಿ ಬೆಳೆಯೋ ಬೆಳೆ ಸ್ಟಾರ್ಟಿಂಗಲ್ಲೇ ಅಡಿಕೆ ತೋಟ ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೂ ಕೂಡ ಏನೇನು ಸಮಸ್ಯೆ ಇರುತ್ತೆ, ಆ ಸಮಸ್ಯೆ ಏನು ಪರಿಹಾರ ಆಗಿದೆ ಅಂತ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಚಮನ್ ಸಾಬ್ ಅಂತ. ಚಮನ್ ಸಾಬ್. ಯಾವ ಊರಿದು? ಇದು ನರೇಗಲ್, ಹನಗಲ್ ತಾಲೂಕು, ಜಿಲ್ಲಾ ಹಾವೇರಿ. ಹಾಂ. ಈಗ ನಿಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ನಿಮ್ಮ ತೋಟದಲ್ಲಿ? ಎಲೆ ಚಿಕ್ಕಿ ರೋಗ ಜಾಸ್ತಿ ಇತ್ತು. ಆಮೇಲೆ ಸಣ್ಣ ಸಣ್ಣ ಗರಿ ಬರ್ತಾ ಇತ್ತು. ಈಗ ದೊಡ್ಡ ದೊಡ್ಡ ಗರಿ ಬರ್ತಾ ಇದೆ. ಎಲೆ ಚಿಕ್ಕಿ ರೋಗ ಎಲ್ಲ ಕಡಿಮೆ ಆಗೈತ್ರಿ. ಎಲ್ಲಿ ಇಲ್ಲ ಎಲೆ ಚಿಕ್ಕಿ ರೋಗ ಈಗ. ಮತ್ತೆ ಬೇರೆ ಇನ್ನೊಂದು ರಿಸಲ್ಟ್ ಹೇಳಿದ್ರೆ ಇದು ಗಿಡ ನೋಡ್ರಿ, ಇದು ಈ ಗಿಡ ಕಡಿದಿದ್ದು ಇದು. ಇದು ಸುಳಿ ರೋಗ ಬಂದು ಮತ್ 3 ಎಲೆ ಔಷಧಿ ಆದ ಗುಡ್ಲೆ ಬೇರೆ ಔಷಧಿ ಹಾಕಿಂದ 2 ಗಿಡ ಹೋಗಿದಾವ. ನಮ್ಮ ಹೋಗಿದಾವ. ಇದು ಹಾಕಿದ್ಮೇಲೆ ಇದು ಹಾಕಿದ ಮೇಲೆ ಇದು ಸುಳಿ ಬಂದೈತಿ. ಏನೆಲ್ಲ ಗೊಬ್ಬರ ಕೊಟ್ಟಿದ್ರಿ ಇಲ್ಲಿವರೆಗೆ? ಏನ್ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ, ತಿಪ್ಪಿ ಗೊಬ್ಬರ ಕೊಟ್ಟಿದ್ವಿ. 2 ಸಲ ಡಾಕ್ಟರ್ ಸಲ ಹಾಕಿದ್ವಿ. ಅದೇನು ಅಷ್ಟು ರಿಸಲ್ಟ್ ಕಾಣಲಿಲ್ಲ. ಮತ್ತೆ ಇದು ಬಂದ್ಮೇಲೆ ಇದು ರಿಸಲ್ಟ್ ಓಪನ್ ಆಗಿದೆ. ರಿಸಲ್ಟ್ ಈಗ ನಮ್ಗೆ ಗೊತ್ತಾಕೈತಿ, ರಿಸಲ್ಟ್ ಚೆನ್ನಾಗೈತಿ ಔಷಧಿಯನ್ನು. ತುಂಬಾ ಖುಷಿ ಆಗುತ್ತೆ. ಇವತ್ತು ನಮ್ಮ ತೋಟಕ್ಕೆ ಶಿವಮೊಗ್ಗ ಭಾಗದಿಂದ ಅಲ್ಲಿಯ ಎಷ್ಟೋ ರೈತರ ಈ ಥರ ಇದಕ್ಕಿಂತ ಡೇಂಜರ್ ಸತ್ತೋಗುತ್ತೆ ಅನ್ನುವಂಥ ಪ್ರಮಾಣದಲ್ಲಿದ್ದ ತೋಟಗಳನ್ನು ಒಂದು ಒಳ್ಳೆ ಲೆವೆಲಿಗೆ ತಂದಂತಹ ನಮ್ಮ ಸುಲೇಮಾನ್ ಸರ್ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ಕಾರ. ತುಂಬ ಖುಷಿ ಆಗುತ್ತೆ, ನೀವು ಒಂದು ತೋಟದ ರೈತರ ಒಂದು ತೋಟದ ವೀಕ್ಷಣೆಗೆ ಬಂದಿದ್ದೀರಿ. ಯಾಕಂದರೆ ಅತಿ ಹೆಚ್ಚು ತೋಟಗಳನ್ನು ನೀವು ಸಾಯ್ತಿರೋ ತೋಟಗಳನ್ನ ರೆಡಿ ಮಾಡಿದ್ದೀರಾ. ಇವತ್ತು ನಿಮಗೇನು ಅನ್ನಿಸ್ತಾ ಇದೆ ಸರ್? ನಿಮಗೇನು ಅನ್ನಿಸ್ತಾ ಇದೆ ನೋಡಿ, ಈ ಗಿಡದ ಬಗ್ಗೆ ಏನು ಅನ್ನಿಸ್ತಾ ಇದೆ, ಅದ್ರ ಜೊತೆಯಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್ ಸಣ್ಣ ಸಣ್ಣ ಗರಿ ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ ನಂತರ ಸರ್ ಒಳ್ಳೆ ಉದ್ದದ ಗರಿ ಬಂದಿದೆ ಸರ್. ಎಕ್ಸಾಂಪಲ್ ಇಲ್ಲಿ ಸಹ ಬಂದಿದೆ, ನಾನು ನೋಡ್ತಿದ್ದೆ ಸರ್. ಹೌದು. ಇನ್ನು ಇವ್ರು ಹಾಕಿದ್ರೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಹಿಂಗಾರ ಬರುತ್ತೆ ಸರ್. ಇದಕ್ಕೆ ಒಂದು ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಒಳ್ಳೆ ಜಳ ಬರುತ್ತೆ ಸರ್. ಇದ್ರಲ್ಲಿ ನಮ್ಮ ಊರಿನಲ್ಲಿ ಬಂದಿದೆ ಸರ್. ಏನೇನು ಇರಲಿಲ್ಲ, ಸಾದಾ ಇತ್ತು, ಅದು ಹಾಕಿದ್ವಿ ಬಂದಿದೆ ಸರ್ ಅದು. ಓಕೆ, ಸೂಪರ್ ಸೂಪರ್. ಹಾಗೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾರೆ, ಮುಬಾರಕ್ ಅಂತ. ಅವರು ಕೂಡ ಫಾರಿನ್ ರಿಟರ್ನ್. ಅವರು ಫಾರಿನ್ಗೆ ಹೋಗಿ ಇವತ್ತು ಕೃಷಿಯಲ್ಲೇ ಅವ್ರನ್ನ ತೊಡಗಿಸ್ಕೊಂಡು ಸಾಕಷ್ಟು ತೋಟಗಳಿಗೆ ಅಭಿವೃದ್ಧಿ ಕೊಡಿಸಿದ್ದಾರೆ. ಸರ್ ನಮಸ್ತೆ. ತುಂಬ ಖುಷಿಯಾಗುತ್ತೆ ತಾವು ಬಂದಿರೋದು. ನಿಮಗೆ ಈ ತೋಟದಲ್ಲಿ ಹಿಂಗೆಲ್ಲ ಏನೆಲ್ಲ ಮಾಡಬೇಕು ಅನಿಸುತ್ತೆ, ಮತ್ತು ಈ ಅಭಿವೃದ್ಧಿ ನೋಡಿದಾಗ ಏನು ಅನಿಸುತ್ತೆ, ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನನ್ನ ಪ್ರಕಾರ ಸರ್, ಇದು ನಮ್ಮ ಮಾಲೀಕತೆಲ್ಲ ತೋಟ ಮಾಲೀಕ ಮೊದಲೇ ನಮ್ಮದು ಸ್ವದೇಶಿ ಗೊಬ್ಬರ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಸರ್, ಇನ್ನೂ ಹಾಕಬೇಕು. ಇದು ಅಲ್ಲಿ ಸ್ವಲ್ಪ ಇದೆ, ರೋಗ ಆಯಿತು ಸ್ವಲ್ಪ. ಇದು ಚೆನ್ನಾಗಿ ಇಟ್ಟಿದ್ದಾರೆ ಮತ್ತು ತೋಟ ಸರ್. ಇದು ಹಿಂಗೆ ಕಂಟಿನ್ಯೂ ಮಾಡಿದ ಇವರು ಚೆನ್ನಾಗಿ ಸರ್ ಬೆಳಗ್ಗೆ ಬೆಳೆಸಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ನೀವು ನಮ್ಮ ಅಕ್ಕಪಕ್ಕ ರೈತರಿಗೆಲ್ಲ ನಮ್ಮ ಸ್ವದೇಶಿ ನಮ್ಮ ದೇಶದ್ದು ಈ ಗೊಬ್ಬರದ ಬಗ್ಗೆ ಓವರಾಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವ್ರಿಗೆ ಏನನ್ನೋದಂದ್ರೆ ಇದು ಔಷಧಿ ಹಾಕಿದ್ರೆ ಅವರು ಗಿಡ ಸ್ವಲ್ಪ ರೋಗ ಪಾಗ ಎಲ್ಲ ಕಡಿಮೆ ಆಗ್ತೈತಿ. ಹೌದಾ? ಚೆನ್ನಾಗಿ ಬರ್ತೈತಿ. ನೋಡ್ರಿ ಈ ಗಿಡ ನೋಡ್ರಿ ಎಷ್ಟು ಹಳದಿ ಕಲರ್ ಅದಾವ. ಹೌದೌದು. ಈಗ ಗರಿ ನೋಡಿ ಸಣ್ಣ ಸಣ್ಣ ಇದು ಎಲ್ಲ ಇದೆ, ಎಲ್ಲ ಇದು ಸಣ್ಣ ಸಣ್ಣ ಎಲ್ಲ ಚುಕ್ಕಿ ರೋಗ ಕಾಣುತ್ತೆ. ಅದರಲ್ಲಿ ಎಲೆ ದೊಡ್ಡದಾಗಿ ಬಂದಿರೋದು ನೋಡಿ. ಪ್ರತಿಯೊಂದು ಗರಿಗಳು ಕೂಡ ದೊಡ್ಡದಾಗಿ ಬಂದಿರೋದು, ಭಾರಿ ಖುಷಿ ಆಗುತ್ತೆ ನೋಡಿ. ಎಷ್ಟು ದೊಡ್ಡದಾಗಿ ಬಂದಿದೆ. ಕೆಳಗಿನ ಗರಿ ನೋಡಿ ಆರೋಗ್ಯನೇ ಇಲ್ಲ, ಸಾಧಾರಣವಾಗಿದೆ. ಮೇಲೆ ಬಂದಿರೋ ಗರಿಗಳಲ್ಲಿ ಆರೋಗ್ಯದ ಜೊತೆಲಿ ದೊಡ್ಡ ಗರಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಪ್ರತಿಯೊಂದು ಗರಿಗಳಲ್ಲೂ ಹೈಟ್ ಆಗಿದೆ. ಹೌದು, ಈ ಸಣ್ಣದಿದೆ ನೋಡಿ, ಅದು ದಪ್ಪ ಥಿಕ್ನೆಸ್ ನೋಡಿ, ಒಳ್ಳೆ ತೆಂಗಿನ ಗರಿ ಇದ್ದಂಗೆ, ತೆಂಗಿನ ಮರದ ಗರಿ ಇದ್ದಂಗಿದೆ, ಹಾಡ ಇದ್ದಂಗಿದೆ. ತುಂಬ ಖುಷಿ ಆಗುತ್ತೆ. ಈ ಗರಿ ಹಿಂಗ್ ಬರ್ತಿದ್ದಿಲ್ಲ, 2 ಸಲ ಔಷಧಿ ಹಾಕಿದ್ನಲ್ಲ, ಏನು ಉಪಯೋಗ ಇಲ್ಲ. ಈಗ ಔಷಧಿ ಆದ ಕೂಡಲೇ ನಮ್ಗೆ ಚಲೋ ಅನ್ನಿಸ್ತಿತ್ತು. ಓಕೆ, ನೀವು ಡಾಕ್ಟರ್ ಸಲ ಹಾಕಿದ್ದೀರಾ? ನೀವು 2 ಸಲ ಹಾಕಿದ್ದೀನಿ. 6 ಸಲ ಹಾಕಿದ್ದೀರಾ? 2 ಸಲ ಪ್ರಯೋಜನ ಇಲ್ಲ, ಏನು ಉಪಯೋಗ ಆಗಲಿಲ್ಲ. ಸ್ವದೇಶಿ ಹಾಕಿದ್ಮೇಲೆ ಚೆನ್ನಾಗಿತ್ತು. ಈಗ ಚೆನ್ನಾಗಿದೆ. ಏನೆಲ್ಲ ಸಮಸ್ಯೆ ಆಗಿದೆ ಕೇಳಿ ನೋಡಿ. ಏನು ಸಮಸ್ಯೆ ಆಗಿದೆ ಮೊದಲು ನಿಮ್ದು? ನಮ್ದೇನಿಲ್ಲ, ಎಲೆ ಚಿಕ್ಕಿ ರೋಗ ಇತ್ತು. ಎಲೆ ಚಿಕ್ಕಿ ರೋಗ, ಗರಿ ಸಣ್ಣ ಸಣ್ಣ ಮೂಡಾಕಿತ್ತು. ಈ ಸುಳಿ ರೋಗ ಅಂತ ಬರ್ತಿತ್ತಲ್ಲ, ಈ ಸುಳಿ ರೋಗ ಬಂದು ಇದು ಕಿತ್ಕೊಂಡು ಹೋಗಿತ್ತು. ಇದು ಓಪನ್ ಆಗ್ಬಿಟ್ಟು ಅಷ್ಟು ಕಡ್ದು ಮತ್ತೆ ಹಾಕಿದ್ದೀವಿ. ಔಷಧಿ ಆದ ಕೂಡಲೇ ಸುಳಿ ಬಂದೈತಿ. 3 ಎಲೆ ಅದಾವ. ಸೂಪರ್ ಸೂಪರ್, ಭಾರಿ ಖುಷಿ. ಎಲ್ಲದರಲ್ಲೂ ಅಷ್ಟೇ ಸಣ್ಣ 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 ಗರಿ ಇರೋದು, ಎಲ್ಲದೂ ದೊಡ್ಡದಾಗಿದೆ, ಬೇಗ ಗ್ರೋತ್ ತಗೊಳ್ತಾ ಇದೆ. ಸಿಕ್ಕಾಪಟ್ಟೆ ಇಲ್ಲ, ಕಡಿಮೆ ಅಷ್ಟೇ ರೋಗ ಕಡಿಮೆ ಆಗೈತೆ. ಓಕೆ, ಅಷ್ಟೇನ ರೋಗ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಂದ್ರೆ 2-3 ಗಿಡದ್ದು ಹಿಂಗೆ ಇಲ್ಲೇ ಹೇಳ್ಬಿಡಿ. 2-3 ಗಿಡ ಏನಾಗಿತ್ತು? ಗಿಡ ಏನದಾವಲ್ಲ,
ಗರಿ ಹಿಂಗ್ ಬಗ್ಬಿಟ್ಟಿದ್ವು ಅವು. ವಾ ಹಾ ಹಾ ಈಗ ಔಷಧಿ ಕೊಟ್ಬಿಡ್ಲೆ ಆ ಉಳ್ಕಿದ್ವು ಬಗ್ಗಿದ್ವು ಅದಾವ. ಉಳ್ಕಿ ಈಗ ಬಂದಿದ್ವು ಹೊಸ್ತಾಗಿ ಏನಂತಲ್ಲ ಉದ್ದ ಅದಾವು. ಓಹೋ ಸೂಪರ್ ಉದ್ದ ಬರ್ತದೆ. ಸೂಪರ್ ನೋಡಿ ಇದು ನೋಡ್ಬೋದು. ನೋಡಿ ಇದು ದುಂಡು ಆಗ್ತಾ ಇರೋ ಮರ ಇದು. ನೋಡಿ ಇದು ದುಂಡು ಆಗೋಂಥ ಮರ. ಈ ಸಣ್ಣ ಸಣ್ಣ ಗರಿ ನೋಡಿ ಮೇಲೆ ಹಾಕಿದ್ದು ಎಷ್ಟು ಹೈಟ್ ಇದೆ. ಭಾರಿ ಅದ್ಭುತವಾಗಿ ಬಂದಿರೋಂಥದ್ದು. ಹಾಂ ಇದು ಬಗ್ಗಿತ್ತು ಇದು. ಹಾಂ ಈ ಬಗ್ಗೆ ಏನೈತಲ್ಲ ಇದು ಔಷಧಿ ಕೊಟ್ಬಿಡ್ಲೆ ಇದು ಸುಳಿ ಏನೈತಲ್ಲ ಹಾಂ ಇದು ಒಂದೇ ಸುಳಿ ಅಷ್ಟೇ ಮ್ಯಾಗಿತ್ತು. ಉಳ್ಕಿದೇನದಾವಲ್ಲ ಹಿಂಗ್ ಬಗ್ಬಿಟ್ಟಿದ್ದು. ನಾ ಎಲ್ಲೇ ಇದಕ್ಕೆ ಸುಳಿ ರೋಗ ಬರ್ತೈತೆ ಅಂತ ಮಾಡಿದ್ದೆ. ಇದಿಲ್ಲ, ಔಷಧಿ ಕೊಟ್ಬಿಟ್ಲೆ ನೋಡ್ರಿ. ನೋಡಿ ಎಷ್ಟು ದೊಡ್ಡ ಗರಿ ನೋಡಿ, ಹೈಟಾಗಿ. ತುಂಬ ಖುಷಿ ಆಗುತ್ತೆ. ಎಷ್ಟು ವರ್ಷದ ಗಿಡ ಅಂದ್ರಿ? ಇದು 2.5 ವರ್ಷದ್ರಿ. ನೋಡಿ 2.5 ವರ್ಷಕ್ಕೆ ಎಷ್ಟು ಹೈಟ್ ಆಗಿದೆ ನೋಡಿ. ಭಾರಿ ಪ್ರತಿಯೊಂದು ಎಲೆಗಳಲ್ಲೂ ತೋಟಗಳಲ್ಲೂ ಎಲೆಯಿಂದ ಎಲೆಗೆ ಹೈಟ್ ಆಗಿರೋದು ನೋಡಿ. ಸಣ್ಣ ಸಣ್ಣ ಗರಿ ದೊಡ್ಡದಾಗಿರೋದು ಭಾರಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.